ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಸೊ ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಈ ಬೇಲಿ ಮೆಂತೆ ಮೇವಿನ ಬಗ್ಗೆ ಹೆಚ್ಚು ಕಡಿಮೆ ಒಂದು 5.5 6 ಫೀಟ್ ಗಂಟೆ ಬೆಳೆದಿದೆ. ನಾನೊಂದು 5.11 ಇದ್ದೀನಿ. ನನಗಿಂತ ಹೈಟ್ ಆಗಿದೆ ಅಂತಂದರೆ ಇದು ಒಂದು 5.6 ಇಂದ 6 ಫೀಟ್ ಗಂಟಲು ಕೂಡ ಈ ಬೇಲಿ ಮೆಂತೆ ಅನ್ನುವಂಥದ್ದು ಬೆಳೆಯುತ್ತೆ. ಸೊ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಇದರ ಒಂದು ಇಂಪಾರ್ಟೆನ್ಸ್ನ ತಿಳಿಸಿದ್ದೀನಿ. ಇನ್ನೂ ಕೂಡ ಒಂದ್ಸರಿ ಇದರ ಇಂಪಾರ್ಟೆನ್ಸ್ನ ತಿಳಿಸ್ತಾ ಯಾವ ರೀತಿ ಬಿತ್ತನೆ ಮಾಡೋದು, ಕಳೆದ ವಿಡಿಯೋದಲ್ಲೂ ಕೂಡ ಯಾವ ರೀತಿ ಬಿತ್ತನೆ ಮಾಡುವಂಥದ್ದು, ಸಾಲಿನ ಸಾಲಿಗೆ ಎಷ್ಟು ಗ್ಯಾಪ್ ಇರುವಂಥದ್ದು ಕೊಡಬೇಕು, ಬಿಸಿನೀರಿನ ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ಈ ವಿಡಿಯೋದಲ್ಲಿ ಸೊ ನಾನು ಬಿತ್ತನೆ ಮಾಡೋ ಟೈಮಲ್ಲಿ ನಿಮ್ಗೆ ತಿಳಿಸಿರುವಂಥದ್ದು, ಈಗ ಬಿತ್ತನೆ ಮಾಡಿ ಸುಮಾರು ತಿಂಗಳ ನಂತರ ಎಲ್ಲ ತುಂಬ ಚೆನ್ನಾಗಿ ಬೆಳೆದು ನಿಂತಿದೆ. ಈ ಭಾಗದಲ್ಲೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಟ್ ಮಾಡ್ತಾ ಅಲ್ಲಿ ಮತ್ತೆ ಬರ್ತಾ ಇದೆ. ಸೊ ಇದರ ಬಗ್ಗೆ ಸಿಂಪಲಾಗಿ ಎಷ್ಟು ಹೈಟಲ್ಲಿ ಇದರ ನಾವು ಕಟ್ ಆಫ್ ಮಾಡಬೇಕು, ಎಷ್ಟು ದಿನಕ್ಕೊಂದ್ಸರಿ ನೀರು ಕೊಡಬೇಕು, ಪ್ರತಿನಿತ್ಯ ಎಷ್ಟು ನಮಗೆ ಮೇವು ಸಿಗುತ್ತೆ ಅನ್ನೋದನ್ನೆಲ್ಲ ಸಿಂಪಲಾಗಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ನಾನು ಯಾವಾಗಲೂ ನಿಮಗೆ ತಿಳಿಸ್ತಾ ಇರ್ತೀನಿ, ಒಂದು 3-4 ಥರದ ಮೇವುಗಳನ್ನ ಬೆಳೆಸ್ಕೊಂಡ್ರೆ ಮಾತ್ರ ನೀವು ಮೇಕೆ ಮತ್ತು ಕುರಿ ಸಾಕಾಣಿಕೆಯಲ್ಲಿ ಲಾಭ ಗಳಿಸೋಕ್ಕೆ ಸಾಧ್ಯ ಅಂತ. ಆ ಮೇವಲ್ಲಿ ಈ ಬೇಲಿ ಮೆಂತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗ್ರೀನ್ ನೇಫಿಯರು, ನಾನು ಇರೋದು ಓಪನ್ ಆಗಿ ಹೇಳ್ತೀನಿ, ಗ್ರೀನ್ ನೇಫಿಯರಷ್ಟು ಮೇವನ್ನ ನಮಗೆ ಯಾವುದೇ ಮೇವು ಕೂಡ ಒದಗಿಸಲ್ಲ. ನೀವು ಈ ಮೇವುಗಳನ್ನ 1 ಎಕರೆಲಿ ಬೆಳೆಯೋದು ಅಷ್ಟೇ, ನೀವು ಗ್ರೀನ್ ನೇಫಿಯರ್ನ 20 ಕುಂಟೆ ಅರ್ಧ ಎಕರೆಲಿ ಬೆಳೆಯೋದು ಅಷ್ಟೇ. ಸೊ ನಿಮ್ಗೇನು ಗ್ರೀನ್ ನೇಫಿಯರ್ ಇದೆಯಲ್ಲ, ಸೀಮೆ ಹುಲ್ಲು ಅಂತಾರೆ ನಮ್ಮ ಕಡೆ, ಗ್ರೀನ್ ನೇಫಿಯರ್, ಸೂಪರ್ ನೇಫಿಯರ್ ಅಂತಲ್ಲ, ಅದು ಇದು 1 ಎಕರೆಲಿ ಎಷ್ಟು ಈಲ್ಡ್ ಕೊಡುತ್ತೆ, ಅದು ಒಂದು 15-20 ಕುಂಟೆಲೆ ಅಷ್ಟೊಂದು ಈಲ್ಡು ಕ್ವಾಂಟಿಟಿ ಸಿಗುತ್ತೆ. ಕ್ವಾಲಿಟಿ ಸಿಗಲ್ಲ, ಕ್ವಾಂಟಿಟಿ ತುಂಬಾ ಸಿಗುತ್ತೆ. ಬಟ್ ನಾವು ಅದೊಂದನ್ನೇ ಕೊಟ್ಟು ಸಕ್ಸಸ್ ಆಗುವಂಥದ್ದು ತುಂಬಾ ಕಷ್ಟ ಯಾವುದೋ ಮೇಕೆ ಕುರಿ ಸಾಕಾಣಿಕೆಯಲ್ಲಿ. ನಾವು ಅದ್ರ ಜೊತೆಯಲ್ಲಿ ಕಾನ್ಸಂಟ್ರೇಟೆಡ್ ಫೀಡ್ಗಳನ್ನೆಲ್ಲ ಕೊಡ್ತಾ ಹೋದರೆ ಕಾಸ್ಟು ಜಾಸ್ತಿ ಆಗುತ್ತೆ. ಯಾವಾಗಲೂ ಸಿಂಪಲ್ ಇಷ್ಟೇ. ಸೊ ಖರ್ಚು ಕಡಿಮೆ ಆದಷ್ಟು ಲಾಭ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆದಷ್ಟು ಲಾಭ ಕಡಿಮೆ ಆಗುತ್ತೆ ಅಂತ ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಈ ಬೇಲಿ ಮೆಂತೆ ಅನ್ನೋಂಥ ಸ್ನೇಹಿತರೆ ನಿಮಗೆ ಒಂದು 3 ತಿಂಗಳಿಗೆ ಫಸ್ಟ್ ಕಟಾವ್ ಬರುತ್ತೆ. ಸೊ ನಾನು ಇಲ್ಲಿ ಕಟ್ ಮಾಡ್ಕೊ ಬರ್ತಾ ಇದ್ದೀನಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಫಸ್ಟ್ ಕಟಾವ್ಗೆ ಒಂದು 3 ತಿಂಗಳಿಗೆ ಬರುತ್ತೆ. ನಾನು ಯಾವಾಗಲೂ ತಿಳಿಸೋದು, ಈಗ ತುಂಬ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಬಂದಿದೆ, ಚಿಕ್ಕ ಟಿಲ್ಲರ್ಗಳು. ಸೊ ನೀವು ಸಾಲನ್ನ ಮಾಡಬೇಕಾದ್ರೆ ನಿಮ್ಮದು ಹತ್ರ ಯಾವ್ದಾದ್ರು ಟಿಲ್ಲರ್ ಇದ್ದರೆ ಆ ಟಿಲ್ಲರ್ ಒಳಗೋಗೋ ಥರ ನೀವು ಸಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಸೆತ್ತೆ ಮತ್ತು ಇಲ್ಲಿ ಲೈನು ಕೂಡ ನಿಮಗೆ ಕಾಣ್ತಾ ಇದೆ ನಾವು ಹಾಕಿರುವಂಥ ಸಾಲು. ಒಂದು ದಾರ ಇಟ್ಕೊಂಡು, ಇನ್ನೂ ಒಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ದಾರ ಇಟ್ಕೊಂಡು ಕೋಲ್ಗುದ್ಲಿ ಈ ರೀತಿ ಎಳ್ಕೊಂಡು ಬೀಜನ ಉದುರಿಸಿದ್ರೆ ಈ ರೀತಿ ಬೆಳೆದು ನಿಂತ್ಕೊಳ್ಳುತ್ತೆ. ಸೊ ಫಸ್ಟ್ ಕಟಾವು ನಮಗೆ 3 ತಿಂಗಳಿಗೆ ಬರುತ್ತೆ ಸ್ನೇಹಿತರೆ. ನೀವು 2.5 ತಿಂಗಳಿಗೂ ಕಟ್ ಮಾಡ್ಬೋದು. ಏನು 6 ಫೀಟ್ ಗಂಟೆ ವೆಯ್ಟ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. 3.5 4 ಫೀಟ್ ಬಂದರೂ ಕೂಡ ನೀವು ಕಟ್ ಮಾಡ್ಕೋಬೋದು. ಸೊ ನಾವು ಒಂದು 4 ಫೀಟು 5 ಫೀಟು 6 ಫೀಟ್ ಬರೋ ಗಂಟೆ ಏನಕ್ಕೆ ಬಿಡಬೇಕು ಅಂತಂದರೆ ಸ್ನೇಹಿತರೆ, ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಈ ಗ್ರೀನು ಬೀಜಗಳು ಏನಿದೆಯಲ್ಲ, ಇದು ಈ ಲೆವೆಲ್ಗೆ ಬಂದಾಗ ಕಟ್ ಮಾಡಿದ್ರೆ ಇದರಲ್ಲೂ ಕೂಡ ಒಂದು ಒಳ್ಳೆ ಪೌಷ್ಟಿಕಾಂಶ ಅನ್ನುವಂಥದ್ದು ನಮ್ಮ ಮೇಕೆ ಕುರಿಗಳಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ನಾವು ಈ ಲೆವೆಲ್ಗೆ ಬಂದಿದೆ ಅಂದಾಗಲೇ ಕಟ್ ಮಾಡ್ಕೊಳ್ಬೇಕು, ಇದನ್ನು ಬಲಿಯಕ್ಕೆ ಬಿಡಬಾರ್ದು. ಇಲ್ಲೊಂದು ತೋರಿಸ್ತೀನಿ ನೋಡಿ. ಸೊ ಕಾಫಿ ಕಲರ್ ಟರ್ನ್ ಆಗಿ ಈ ಬೀಜಗಳು ಡ್ರೈ ಆಗ್ತಾ ಇದೆ. ಸೊ ಈ ಲೆವೆಲ್ಗೆ ಬರೋ ಗಂಟೆ ನಾವು ಗಿಡನ ಬಿಡಬಾರ್ದು. ಸೊ ಈ ರೀತಿ ಹಸಿರು ಇರೋ ಟೈಮಲ್ಲೇ ನಾವು ಕಟ್ ಮಾಡಿ ಮೇಕೆ ಅಥವಾ ಕುರಿಗಳಿಗೆ ಕೊಡಬೇಕಾಗುತ್ತೆ. ಸರಿ ಸರ್, ಇಷ್ಟುದ್ದ ಬೆಳೆದಿದೆ, ನಾವು ಯಾವ ಲೆವೆಲ್ ಕಟ್ ಮಾಡ್ಕೋಬೇಕು? ಗ್ರೀನ್ ನೇಫಿಯರ್ ಆದರೆ ನಾವು ಸ್ನೇಹಿತರೆ ಫುಲ್ಲು ಅರ್ತ್ ಲೆವೆಲ್ಗೆ, ಏನು ಮಣ್ಣು ಲೆವೆಲ್ಗೆ ಕಟ್ ಮಾಡ್ತೀವಿ. ಸೂಪರ್ ನೇಫಿಯರು, ಗ್ರೀನ್ ನೇಫಿಯರು, ಈ ಜಿಂಜೀವಾ, ಗ್ರಾಸ್ ಟೈಪ್ಗಳು, ಕೋಎಫೆಕ್ಸ್ 31 ಇವೆಲ್ಲ ನೆಲದ ಮಟ್ಟಕ್ಕೆ ಕಟ್ ಮಾಡ್ತೀವಿ. ಆದರೆ ಇದನ್ನು ನಾವು ಆ ರೀತಿ ಕಟ್ ಮಾಡಬಾರ್ದು. ಸೊ ನೆಲದಿಂದ ಒಂದು ಅರ್ಧ ಮುಕ್ಕಾಲು ಅಡಿ ಹೈಟಿಗೆ ಬಿಟ್ಟು ಕಟ್ ಮಾಡಬೇಕು. ಸೊ ಕಟ್ ಮಾಡುವಂಥದ್ದು ತುಂಬಾ ಸುಲಭ ಕೂಡ. ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಈ ರೀತಿ ಇನ್ನು ಕೈಯಲ್ಲಿ ಹಿಂಗೆ ಬರ್ತಿದೆ ಅಂತಂದರೆ, ಇಲ್ಲಿ ನೋಡಿ, ಕೈಯಲ್ಲಿ ಹಿಂಗೆ ಕಟ್ಟಾಗಿ ಬರ್ತೈತೆ ಅಂದರೆ ಇಲ್ಲಿ ಕುಳ್ಳಲ್ಲಿ ಕೂದ್ರಂತೂ ಇನ್ನೂ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಈ ಮೇವು ನೀವು ಕಟ್ ಮಾಡ್ಬೋದು. ಅದೇ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಜಾಸ್ತಿ ಬರೋಲ್ಲ, ಮೇವನ್ನ ಜಾಸ್ತಿ ಒದಗಿಸಲ್ಲ. ನೀವು ಕುದುರೆ ಮೆಂತೆ ಈ ಬೇರೆದೆಲ್ಲ ಇದೆ ನೋಡಿ, ಅವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ವರ್ತನೆ, ಕ್ವಾಂಟಿಟಿನೂ ಇರುತ್ತೆ, ಸ್ವಲ್ಪ ಕ್ವಾಲಿಟಿನೂ ಇರುತ್ತೆ. ನೇಫಿಯರ್ ಬಿಟ್ಟರೆ ಸೆಕೆಂಡು ನಾವು ಪ್ರಿಫರ್ ಮಾಡೋದು ಸ್ಟ್ರಬ್ಸಲ್ಲಿ ಈ ಬೇಲಿ ಮೆಂತೆನ. ಇದಾದರೆ ನಿಮಗೆ ನೆಕ್ಸ್ಟು ಅಗಸೆ. ನೆಕ್ಸ್ಟು ನಿಮ್ಗೆ ಇಂಟ್ರೆಸ್ಟ್ ಇದೆ, ಜಾಗ ಚೆನ್ನಾಗಿದೆ, ಸ್ವಲ್ಪ ಲ್ಯಾಂಡು 4 ಎಕರೆ 2 ಎಕರೆ ಇರೋರು ಕುದುರೆ ಮೆಂತೆಗೆ ಹೋಗ್ಬೋದು, ಸುಬಾಬುಲಾಗಿ ಹೋಗ್ಬೋದು. ಇವೆಲ್ಲ ತುಂಬಾ ಕ್ವಾಲಿಟಿ, ಪ್ರೋಟೀನ್ಸ್ ಅಂಶ ಜಾಸ್ತಿ ಇರುತ್ತೆ. ನಿಮಗೆ ನೇಫಿಯರ್ಲಿ ನೀವು ಯಾವುದೇ ನೇಫಿಯರ್ ಹಾಕ್ರಿ, ಸುಮ್ಮನೆ 5G 4G ಅಂತಾರೆ. ಸೊ ಅವೆಲ್ಲ ಸುಳ್ಳು. ಗ್ರಾಸ್ ಅಂದಮೇಲೆ ಅದು ಗ್ರಾಸಲ್ಲಿ ಎಷ್ಟು ಪ್ರೋಟೀನ್ ಇರಬೇಕು ಅಷ್ಟೇ ಪ್ರೋಟೀನ್ ಇರುವಂಥದ್ದು. ನೀವು ಅಮೆರಿಕದಿಂದ ಗ್ರಾಸ್ ತಂದು ಹಾಕಿದ್ರು ಅಷ್ಟೇ ಪ್ರೋಟೀನು, ಇಲ್ಲ ಇಂಡೋನೇಷ್ಯಾದಿಂದ ತಂದು ಹಾಕಿದ್ರು ಗ್ರಾಸಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ, ಅದಕ್ಕೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ. ಸೊ ಇದರಲ್ಲಿ ಏನಕ್ಕೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತಂದರೆ, ಇವೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಲೆಗ್ಯುಮಿನೇಸ್ ಪ್ಲ್ಯಾಂಟ್ಗಳು. ಸೊ ಭೂಮಿಯಲ್ಲಿ ನಿಮಗೆ ವಾತಾವರಣದಲ್ಲಿ ಇರುವಂಥ ನೈಟ್ರೋಜನ್ನ ಭೂಮಿಗೂ ಫಿಕ್ಸ್ ಮಾಡ್ತಾ ಇದು ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಇದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರುತ್ತೆ. ಅದೇ ನೇಫಿಯರಲ್ಲಿ ವಾತಾವರಣದಲ್ಲಿರುವಂಥ
ಪೌಷ್ಟಿಕಾಂಶ ಮೀನ್ಸ್ ನೈಟ್ರೋಜನ್ನ ಎಲ್ಲಿ ಫಿಕ್ಸ್ ಮಾಡುತ್ತೆ ನೇಫಿಯರ್. ಸೊ ನೇಫಿಯರ್ಗಳಲ್ಲಿ ಪ್ರೋಟೀನ್ ತುಂಬ ಕಡಿಮೆ, ಇದರಲ್ಲಿ ಪ್ರೋಟೀನ್ ಅನ್ನುವಂಥದ್ದು ತುಂಬ ಜಾಸ್ತಿ ಇರುತ್ತೆ. ನೀವು ಸಕ್ಸಸ್ ಆಗಬೇಕಾದ್ರೆ ಈ ರೀತಿ ಮೇವುಗಳನ್ನ ಬೆಳೆಸ್ಕೋಬೇಕು ಸ್ನೇಹಿತರೆ. ಸೊ ನಾನು ಪ್ರಿಫರ್ ಮಾಡುವಂಥದ್ದು ನೇಫಿಯರು, ಅಗಸೆ, ಈ ಬೇಲಿ ಮೆಂತೆ. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಫಸ್ಟ್ ಕ್ಲಾಸಾಗಿ ಬಂದಿದೆ. ನೇಫಿಯರು, ಬೇಲಿ ಮೆಂತೆ ಮತ್ತು ಅಗಸೆ 3 ಇಂಪಾರ್ಟೆಂಟಾಗಿ ಬೆಳೆಸಲೇಬೇಕು. ನಿಮ್ಮ ಹತ್ರ 10 ಕುಂಟೆನೇ ಇರಲಿ, ಒಂದು 8 ಕುಂಟೆಗೆ ನೀವು ಸೂಪರ್ ನೇಫಿಯರ್ ಹಾಕಿದ್ರೆ ಒಂದು 2 ಕುಂಟೆಯಲ್ಲಿ ಇದು ಹಾಕೊಳ್ಳಿ. 2 ಕುಂಟೆಯಲ್ಲಿ ಹಾಕೊಂಡು ಬರೀ ಒಂದೇ ಒಂದು ಸ್ವಲ್ಪ, ಸರ್ ನಮ್ಮ ಹತ್ರ ಜಾಸ್ತಿ ಇಲ್ಲ ಅನ್ನೋಂಥವ್ರು ಸ್ವಲ್ಪ ಒಂದೇ ಒಂದು ಇಡಿಯಷ್ಟಾದರೂ ನಿಮ್ಮ ಮೇಕೆ ಕುರಿಗಳಿಗೆ ಇದನ್ನು ಹಾಕಿ ಸ್ನೇಹಿತರೆ. ಒಳ್ಳೆ ಈಲ್ಡ್ ಇರುತ್ತೆ, ಡಿಸೀಸ್ಗಳು ಕಡಿಮೆ ಆಗುತ್ತೆ. ಸೊ ನಮ್ಮ ಬಾಡಿ ಹೆಂಗೆ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗುತ್ತಲ್ಲ, ಈ ರೀತಿ ಮೇವುಗಳನ್ನೆಲ್ಲ ಕೊಟ್ಟರೆ ನಮ್ಮ ಮೇಕೆ ಕುರಿಗಳಿಗೂ ಕೂಡ ತುಂಬ ಒಳ್ಳೆ ಬಾಡಿ ಡೆವಲಪ್ ಇರುತ್ತೆ, ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿರುತ್ತೆ. ಮತ್ತು ಮರಿ ಹಾಕಬೇಕಾದ್ರೆ ಇವೆಲ್ಲ ತುಂಬಾ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಮರಿಗಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಸರ್ ಇದಕ್ಕೆ ಏನು ಹಾಕಿರೋ ತಿಂಡಿ ಇಷ್ಟೊಂದು ಚೆನ್ನಾಗಿ ಬೆಳೆದಿದೆಯಲ್ಲ ಅಂತ ಅನ್ಕೋಬೇಡಿ. ಸೊ ಫಸ್ಟ್ ಸ್ಟಾರ್ಟಿಂಗು ಬಿತ್ತನೆ ಮಾಡಬೇಕಾದ್ರೆ ಮಾಮೂಲಿ ಗೊಬ್ಬರ ಹಾಕಿ, ರೋಟ್ರಿ ಓಡಿಸಿ ಗೊಬ್ಬರ ಹಾಕಿ ಸಾಲು ಹೊಡೆದು ಬಿತ್ತನೆ ಮಾಡಿ. ನೆಕ್ಸ್ಟು NPK ಮತ್ತು DAP ಯಾವುದೋ ನಿಮಗೆ ಎಲ್ಲಿ ಸಿಗುತ್ತೆ ಅಂಗಡಿಗಳಲ್ಲಿ, ನಿಮ್ಗೆ ಯಾವುದು ಒಂದು ಸ್ವಲ್ಪ ಕಡಿಮೆ ರೇಟ್ಗೋ ಯಾವುದು ಈಸಿಯಾಗಿ ಸಿಗುತ್ತೆ ಅದನ್ನು ಹಾಕಿ. ಸೊ ಸಾಲು ಮುಖಾಂತರ ಹಾಕುವಂಥದ್ದು. ಸೊ ಸಾಲುಗಳು ಏನು ಹಾಕಿರ್ತೀವಲ್ಲ ನಾವು, ಆ ಸಾಲಲ್ಲಿ ಮಧ್ಯ ಹಾಕುವಂಥದ್ದು ಸ್ನೇಹಿತರೆ ಅಷ್ಟೇ. ಆ ಸಾಲು ಉದ್ದಕ್ಕೂ ಈ NPKನ ಇಲ್ಲ DAPಗಳನ್ನ ಉದುರಿಸುವಂಥದ್ದು ಅಷ್ಟೇ ಇದು. ಸೊ ಕಟ್ ಮಾಡಬೇಕಾದ್ರೆ ಒಂದು ಅರ್ಧ ಮುಕ್ಕಾಲು ಅಡಿ ಬಿಟ್ಟು ಹೈಟಲ್ಲಿ ಕಟ್ ಮಾಡಬೇಕು ಅಂತ ಕೂಡ ತಿಳಿಸ್ದೆ. ಸೊ ಫಸ್ಟ್ ಕಟಿಂಗ್ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಗ್ರೋತ್ ಬರ್ತಾ ಇದೆಯಲ್ಲ. ಸೊ ಈ ರೀತಿ ಒಂದು ಕಡೆಯಿಂದ ಕಟ್ ಮಾಡ್ತಿದ್ರೆ ಇನ್ನೊಂದು ಕಡೆ ಬರ್ತಾ ಇದೆ. 10 ದಿನಕ್ಕಾದರೂ ಮಿನಿಮಮ್ ಒಂದು ನೀರು ಕೊಡಬೇಕು. ಸೊ ವೀಕ್ಲಿ ಒನ್ಸು, 10 ದಿನವೂ ಬೇಡ, ವಾರದಲ್ಲಿ ಒಂದು 7-8 ದಿನಕ್ಕೆ ಒಂದು ಸರಿ ಆದರೂ ನೀವು ನೀರನ್ನು ಕೊಡಬೇಕಾಗುತ್ತೆ. ಸೊ ಕಟ್ ಮಾಡಾದ್ಮೇಲೆ ಮತ್ತೆ ಹೇಗೇನು ಒಂದು 5 ದಿನ 10 ದಿನ ಬಿಟ್ಕೊಂಡು ಗೊಬ್ಬರ ಹಾಕಿದ್ರೆ ಮತ್ತೆ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಟೈಮು ನೀವು ಕಳೆ ತೆಗೆಯುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಕಟಿಂಗ್ ಅಂತ. ಸೆಕೆಂಡ್ ಥರ್ಡ್ ಕಟಿಂಗಲ್ಲಿ ಇಲ್ಲಿ ತುಂಬ ಈ ರೀತಿ ಇದೆಯಲ್ಲ, ಕೆಳಗಡೆ ಯಾವುದೇ ರೀತಿಯಾದಂಥ ಸತ್ಯ ಬೆಳೆಯಲ್ಲ. ಸೊ ಇದ್ರ ಹೈಟ್ ಬೆಳೆದ್ಮೇಲೆ ಇದೇ ಬೆಳಕು ಬೀಳಲ್ಲ ನೆಲದ್ಮೇಲೆ. ಸೊ ಇದು ಬೆಳೆದ ತಕ್ಷಣ ಅವು ಕೆಳಗಡೆ ಇರುವಂಥ ಕಳೆ ಎಲ್ಲ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೇಲಿ ಮೆಂತೆ ಅನ್ನುವಂಥದ್ದು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ನೀವು ನೋಡ್ತಾ ಇದ್ದೀರಾ. ಒಂದೊಳ್ಳೆ ಮೇವು ಬೆಳೆಸಿ. ಆಮೇಲೆ ತುಂಬ ಜನ ಸರ್ ಏನು ಸರ್ ಬರೀ ಮೇಕೆ ಈ ಕುರಿ ತಿನ್ನುವಂಥ ಸೀಡ್ಸ್ ಮಾತ್ರ ಮಾಡ್ತಾ ಇದ್ರಲ್ಲ, ನಾವು ತಿನ್ನುವಂಥದ್ದು ಯಾವುದೂ ಇಲ್ವ ಅಂದ್ಬಿಟ್ಟು ಅವರು ಸಬ್ಸ್ಕ್ರೈಬರ್ ಫೋನ್ ಮಾಡಿದರು. ಸರ್ ನಿಮ್ಮ ಹತ್ರ ಯಾವ್ಯಾವ ಸೀಡ್ಸ್ ಸಿಗುತ್ತೆ ಅಂತಂದರು. ಸರ್ ಬೇಲಿ ಮೆಂತೆ, ಕುದುರೆ ಮೆಂತೆ, ಅಗಸೆ ಈ ಥರ ಸೀಡ್ಸ್ ಸಿಗುತ್ತೆ ಅಂತಂದೆ. ಸೊ ನಾವು ತಿನ್ನುವಂಥದ್ದು ಯಾವುದೂ ಇಲ್ವಾ ಅಂತಂದರು. ಸೊ ಅತಿ ಶೀಘ್ರದಲ್ಲೇ ಈ ತರಕಾರಿ, ಸೊಪ್ಪು ಇವೆಲ್ಲ ಮರದ ಸೀಡ್ಸು ಪ್ರತಿಯೊಂದು ಸಿಗುತ್ತೆ ಅಂತ ಅವ್ರಿಗೆ ತಿಳಿಸ್ಕೊಟ್ಟೆ. ನಿಮ್ಗೆ ಯಾರಿಗೆ ಮೇವಿನ ಬೀಜಗಳು ಮೇವಿನ ಬೀಜಗಳು ಬೇಕಿದ್ರೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲರಿಗೂ ಬೇಲಿ ಮೆಂತೆ, ಅಗಸೆ, ಕುದುರೆ ಮೆಂತೆ ಈ ರೀತಿಯ ಸೀಡ್ಸ್ನ ಕೊಡ್ತೀನಿ. ಸೊ ನೆಕ್ಸ್ಟು ಅತಿ ಶೀಘ್ರದಲ್ಲೇ ತರಕಾರಿ ಸೀಡ್ಸ್ ಆಗಿರ್ಬೋದು, ಆಮೇಲೆ ನಾವೇನೆಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಡೆವಲಪ್ ಮಾಡ್ಬೋದು ಇಲ್ಲ ಪ್ರೊಡ್ಯೂಸ್ ಮಾಡ್ಬೋದು ಅದೆಲ್ಲ ಕೂಡ ನಾನು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಕಾನ್ಸೆಪ್ಟು ನಿಮಗೆ ಅರ್ಥ ಆಗ್ತೈತೆ ಅಂತ ಅಂದ್ಕೊಳ್ತೀನಿ. ನಾನು ಒತ್ತಿ ಹೇಳೋದು ಬೇಡ. ನಮ್ಮ ಜಾಗದಲ್ಲಿ 1 ಎಕರೆ 2 ಎಕರೆ ಜಾಗದಲ್ಲಿ ಏನೆಲ್ಲ ಪ್ರೊಡ್ಯೂಸ್ ಮಾಡ್ಬೋದು, ಸೀಡ್ಸ್ ಪ್ರೊಡ್ಯೂಸ್ ಮಾಡ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಸೊ ಮತ್ತು ವೆಜಿಟೇಬಲ್ಸ್ ಆಗಿರ್ಬೋದು, ಮೆನ್ಯೂರ್ಸ್ ಆಗಿರ್ಬೋದು, ಇವನ್ನೆಲ್ಲ ಪ್ರೊಡ್ಯೂಸ್ ಮಾಡ್ಬೋದು. ಅವನ್ನೆಲ್ಲ ನಾನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅದನ್ನು ದೊಡ್ಡ ಲೆವೆಲ್ಗೆ. ಸೊ ಈಗ ಸೀಡ್ಸನ್ನ ಇಷ್ಟು ಮಾತ್ರ ಇದೆ, ಮೇವಿನ ಸೀಡ್ಸ್ ಇದೆ. ಸೊ ನಿಮಗೆ ಜಿಂಜೀವ ಬೇಕಾದ್ರೂ ಕಾಲ್ ಮಾಡಿ. ಹುಲ್ಲು, ಜಿಂಜೀವ, ಸೂಪರ್ ನೇಫಿಯರ್ ಯಾವುದೇ ಮೇವಿನ ಸಂಬಂಧಪಟ್ಟಂಥ ಡೈರಿ ಫಾರ್ಮ್ಗೆ ಯಾವ ಮೇವುಗಳು ಬೇಕಂದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಹೋಗ್ತಾ ತರಕಾರಿ ಸೀಡ್ಸು, ಆಮೇಲೆ ಮೆನ್ಯೂರ್ಸು, ಫರ್ಟಿಲೈಸರ್ಸು ಇದನ್ನೆಲ್ಲ ನಾನು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಆಫೀಸ್ ಮಾಡ್ತಾಯಿದ್ದೀನಿ ಅಂತ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೆ. ಸೊ ಇವೆಲ್ಲ ಇಡೋಕ್ಕೆ ಜಾಗ ಸಾಕಾಗ್ತಾಯಿಲ್ಲ. ಸೊ ಇಲ್ಲೆಲ್ಲ ಒಂದಷ್ಟು ಸೀಡ್ಸ್ನ ನಾನೇ ಹಾರ್ವೆಸ್ಟ್ ಮಾಡಬೇಕು ಅಂತ ಮೇಲ್ಗಡೆ 2 ಪಾತಿಲಿ ಇದನ್ನು ಬೇಲಿ ಮೆಂತೆನ ಕಟ್ ಮಾಡ್ತಾ ಇಲ್ಲ. ಸೊ ಅದನ್ನು ಸೀಡ್ಸ್ಗೋಸ್ಕರನೇ ಬಿಟ್ಟಿದ್ದೀನಿ. ಸೊ ಫ್ರೆಶ್ ಸೀಡ್ಸ್ ಎಲ್ಲ ಹಾರ್ವೆಸ್ಟ್ ಮಾಡಿ ಇಟ್ಟಿರ್ತೀನಿ, ಬೇಕು ಅನ್ನೋರು ಕಾಲ್ ಮಾಡಿ ತಗೊಳ್ಬೋದು ಸ್ನೇಹಿತರೆ. ಸೊ ಬೇಲಿ ಮೆಂತೆ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ತಿಳಿಸಿದ್ದೀನಿ. ಕಟ್ಟಿ ಆ ರೀತಿ ಮಾಡಬೇಕು, ಎಷ್ಟು ದಿನಕ್ಕೆ ಮತ್ತೆ ನೀರು ಕೊಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಇರಬೇಕು ಅನ್ನುವಂಥವ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು. ಒಂದು ಸ್ವಲ್ಪನಾದರೂ ನಾವು 100% ಇಲ್ಲ ಅಂದ್ರೂ ಒಂದು 80%, 90%, 70% ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅನ್ನುವಂಥವ್ರು ಈ ರೀತಿ ಮೇವನ್ನೆಲ್ಲ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ನಾನು ಇನ್ನೂ ತುಂಬ ಡೀಪಾಗಿ ಹೋಗಲ್ಲ. ಈಗ ನಮ್ಮ ಏನು ಸೂಪರ್ ನೇಫಿಯರ್ ಕೊಡ್ತೀವಲ್ಲ ಅದರಲ್ಲಿ ಒಂದು ಪಾಯ್ಸನ್ ಇದೆ, ಅದನ್ನೆಲ್ಲ ಹೆಸರೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಸೊ ಅದು ಹೆಂಗೆ ಅಂತಂದರೆ ಒಂದು ಸ್ವಲ್ಪ ಸ್ಲೋ ಪಾಯ್ಸನ್ ಥರ. ಫುಡ್ಡಲ್ಲಿ ನಾವು ಯಾವ ರೀತಿ ದಿನನಿತ್ಯ ಪ್ಯಾರಾಫಿನ್ನ, ಪೆಟ್ರೋಲಿಯಂ ಪ್ರಾಡಕ್ಟ್ನ ಆಯಿಲಲ್ಲಿ ತಿಂತೀವಲ್ಲ, ಸೊ ಅದೇ ರೀತಿ ಸೂಪರ್ ನೇಫಿಯರಿಂದ ನಮ್ಮ ಹಸುಗಳಿಗೆ, ಕುರಿ, ಮೇಕೆಗಳಿಗೆಲ್ಲ ಪ್ರಾಬ್ಲಮ್ ಇದ್ದಿದ್ದೇನೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಆ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡಬೇಕು ಅಂದರೆ ಈ ರೀತಿಯ ಮೇವುಗಳನ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ. ಸೊ ಬೇಲಿ ಮೆಂತೆ ಬಗ್ಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಮತ್ತೊಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಂತಹ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.